ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಅಂದರೆ ಏನು? ಯಾಕೆ ಈ ಆತ್ಮಿಕ ಕಾರ್ಯಕ್ರಮವನ್ನು ನಾವು ಈ ಹಾಸನದಲ್ಲಿ ಮಾಡ್ತಾಯಿದ್ದೇವೆ? ಇದರಿಂದ ಏನು ಆಗ್ತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂಬುದಾಗಿ ಆಲೋಚನೆ ಮಾಡುವಾಗ, ಪ್ರಿಯವಾದವರೇ, ಗ್ರೇಸ್ ರಿಫಾರ್ಮ್ ಚರ್ಚ್ ಬೆಂಗಳೂರು ಇದರ ಸಭೆಯ ಸ್ಥಾಪಕರಾದಂಥ ರೆವರೆಂಡ್ ರಂಜನ್ ಹಾಗೂ ಅವರ ಚಿರಂಜೀವ ರೆವರೆಂಡ್ ಸುರೇಶ್ ರಾಜ್ ಇವರು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಒಂದು ಮನಭಾರವನ್ನು ಹೊಂದಿದವರಾಗಿ ಕಳೆದ ಒಂದು ವರ್ಷದಿಂದ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ನಾವು ಹೋಗಿ ಪವಿತ್ರ ಆತ್ಮನ ದೀಕ್ಷಾಸ್ನಾನ ಕಾರ್ಯಕ್ರಮವನ್ನು ನಡೆಸಬೇಕು ಎನ್ನುವಂಥ ದೇವರ ಆಲೋಚನೆಯನ್ನು ಹೊಂದಿದವರಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಮುಖ್ಯ ಕೇಂದ್ರ ಸ್ಥಾನಗಳಲ್ಲಿ ಹೋಗಿ ಅಲ್ಲಿರುವಂಥ ಸೇವಕರನ್ನು ಒಟ್ಟುಗೂಡಿಸಿ ಅವರ ಮೂಲಕವಾಗಿ ಬೇರೆ ಬೇರೆ ಹಳ್ಳಿಗಳಿರ್ತಕ್ಕಂಥ ಸಭೆಗಳನ್ನು ಸಂಧಿಸಿ ವಿಶ್ವಾಸಿಗಳನ್ನು ಕೂಡಿಸಿ ಅವರಿಗೆ ಈ ಅಂತ್ಯಕಾಲದಲ್ಲಿ ಪರಿಶುದ್ಧ ಆತ್ಮನ ಅಭಿಷೇಕ ಎಷ್ಟು, ದೀಕ್ಷಾಸ್ನಾನ ಎಷ್ಟು ಅವಶ್ಯವಿದೆ, ಈ ಪರಿಶುದ್ಧ ಆತ್ಮನ ಕಾರ್ಯಗಳು ಎಷ್ಟು ಪ್ರಭಾವಶಾಲಿಯಾಗಿ ನಡಿಬೇಕು ಎನ್ನುವಂಥ ವಿಷಯವನ್ನು ಅವರು ಹಂಚಿಕೊಳ್ಳಲಿಕ್ಕೆ ಮನಭಾರವುಳ್ಳವರಾಗಿ ಕರ್ನಾಟಕ ತುಂಬೆಲ್ಲ ಅವರು ಸಂಚಾರ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಮನಭಾರ ಎಲ್ಲರಿಗೂ ಇರ್ತದೆ, ಆದರೆ ಅದನ್ನು ಕೈಕೊಳ್ಳೋರು ಕೆಲವರು ಮಾತ್ರ ಇರ್ತಾರೆ. ಅಂಥದ್ರಲ್ಲಿ ರೆವರೆಂಡ್ ಸುರೇಶ್ ರಾಜ್ ಮತ್ತು ಅವರ ಕುಟುಂಬ ಈ ಒಂದು ಆತ್ಮಿಕ ಕಾರ್ಯಕ್ಕೆ ದೊಡ್ಡ ಭಾರವುಳ್ಳವರಾಗಿ ಕೈ ಹಾಕಿದ್ದಾರೆ. ಇದು ಕರ್ನಾಟಕದ ಎಲ್ಲ ಸೇವಕರನ್ನು, ಸಭಿಕರನ್ನು ಒಟ್ಟುಗೂಡಿಸಿ ಒಂದು ಆತ್ಮಿಕವಾದಂಥ ಉಜ್ಜೀವನವನ್ನು ಉಂಟು ಮಾಡಲಿಕ್ಕೆ, ಒಂದು ಆತ್ಮಿಕ ನಾಯಕತ್ವನ ವಹಿಸಿಕೊಂಡು ಇಡೀ ಕರ್ನಾಟಕ ರಾಜ್ಯದ ತುಂಬೆಲ್ಲ ದೇವರ ಬರುವಿಕೆ ಸಮೀಪವಾಯಿತು. ಅಂತ್ಯಕಾಲದಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಎಂಬುದಾಗಿ ಯೋವೇಲ ಪ್ರವಾದಿಸಿದ ಹಾಗೆ, ಅದನ್ನೇ ಆದಿ ಅಪೊಸ್ತಲರು ತಮ್ಮ ಬೋಧನೆಗಳಲ್ಲಿ ಹೇಳಿದ ಹಾಗೆ ಇವತ್ತು ಪಾಸ್ಟರ್ ಸುರೇಶ್ ರಾಜ್ ಅವರು ನಮ್ಮ ಮಧ್ಯದಲ್ಲಿದ್ದುಕೊಂಡು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಸಂಚರಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇದರಿಂದ ಅನೇಕ ಕಡೆಗೆ ಆತ್ಮೀಯ ಲಾಭಗಳಾಗಿವೆ. ಅನೇಕರು ಬಿಡುಗಡೆಯನ್ನು ಹೊಂದಿಕೊಂಡಿದ್ದಾರೆ. ಅನೇಕರು ಪರಿಶುದ್ಧ ಆತ್ಮನ ಅಭಿಷೇಕದಲ್ಲಿ ನಡೆಸಲ್ಪಟ್ಟಿದ್ದಾರೆ. ಅನೇಕರು ಅವರು ಬಾಯಿಂದ ಬರ್ತಕ್ಕಂಥ ಪ್ರವಾದನ ವಾಕ್ಯಗಳನ್ನು, ಪ್ರವಾದನ ಮಾತುಗಳನ್ನು ಹಿಡ್ಕೊಂಡು ಆಶೀರ್ವಾದ ಹೊಂದಿದವರಾಗಿದ್ದಾರೆ. ಆ ಒಂದು ಆಶೀರ್ವಾದ ಇವತ್ತು ದಿವಸ ಈ ಒಂದು ಹಾಸನ್ ಜಿಲ್ಲೆಗೆ ಉಂಟಾಗಬೇಕೆಂಬುದಾಗಿ ನಾವು ಬಯಸಿದವರಾಗಿದೆ. ಹಲ್ಲೆಲೂಯಾ. ಪ್ರಿಯವಾದವರೇ, ಈಗಾಗಲೇ ಪಾಸ್ಟರ್ ವಿಜಯ್ ಅವರು ಹೇಳಿದ ಹಾಗೆ ಇಲ್ಲಿ ವೇದಿಕೆಯನ್ನು ಹಂಚಿಕೊಂಡಂಥ ಯಾವತ್ತು ಈ ಹಾಸನ ಜಿಲ್ಲಾ ಕ್ರೈಸ್ತ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಎಲ್ಲರೂ ಬಂದು ನಮ್ಮ ಸತ್ಕಾರವನ್ನು ಸ್ವೀಕರಿಸಿಕೊಂಡು ಹೋದದಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಯಾಕೆ ನಾವು ಅವರಿಗೆ ಗೌರವ ಕೊಡಬೇಕಪ್ಪ ಅಂತಂದರೆ, ನಮ್ಮ ಭಾರವನ್ನು ಅವರು ಹೊತ್ತುಕೊಂಡಿದ್ದಾರೆ. ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಈ ತಂಡದ ಭಾರವನ್ನು ಅವರು ಹೊತ್ತುಕೊಂಡು ಈ ಒಂದು ಜಿಲ್ಲೆಯ ಎಲ್ಲ ಸಭಾಪಾಲಕರುಗಳನ್ನು ನಾವು ಕೊಟ್ಟಿರ್ತಕ್ಕಂಥ ಬ್ರೋಚರ್ ಮೂಲಕವಾಗಿ ಅವರು ತಲುಪಿದ್ದಾರೆ. ಅದರ ಮೂಲಕವಾಗಿ ಅನೇಕ ಸಭಿಕರನ್ನು ಆಹ್ವಾನ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಭಾರಗಳನ್ನು ಹೊತ್ತುಕೊಂಡದಕ್ಕಾಗಿ ನಾವು ಅವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಇವತ್ತು ಆ ಒಂದು ವೇದಿಕೆಯ ಮೂಲಕವಾಗಿ ನಿಮ್ಮ ಜಿಲ್ಲೆಯನ್ನು ಸಂಧಿಸಲಿಕ್ಕೆ ನಮಗೆ ದೇವರು ಸಹಾಯ ಮಾಡಿದ್ದಾನೆ. ಇದುವರೆಗೆ ನಾವು ಅನೇಕ ಜಿಲ್ಲೆಗಳನ್ನು ಸಂಧಿಸಿದ್ದೇವೆ. ಬೆಂಗಳೂರಿನಲ್ಲಿ ಸೌತ್, ನಾರ್ತ್ 2 ಜಿಲ್ಲೆಗಳಲ್ಲಿ, ಅದ್ರ ಜೊತೆಗೆ ಮೈಸೂರು, ಬೆಳಗಾವಿ, ಗೋಕಾಕ್, ಬಾಗಲಕೋಟ್ ಹಾಗೂ ವಿಜಯಪುರ, ಯಾದಗಿರಿ, ಹೀಗೆ 8 ಜಿಲ್ಲೆಗಳನ್ನು ಸಂಚರಿಸಿ ಇವತ್ತು ನಿಮ್ಮ ಜಿಲ್ಲೆ ಇದು 9ನೇ ಜಿಲ್ಲೆಯಾಗಿದೆ. ಹಲ್ಲೆಲೂಯಾ. ಎಲ್ಲ ಕಡೆಗೆ ದೇವರು ರೆವರೆಂಡ್ ಸುರೇಶ್ ರಾಜ್ ಅವರನ್ನ ಭಾಳ ಅದ್ಭುತವಾಗಿ ಉಪಯೋಗಿಸಿಕೊಂಡು ಬರ್ತಾ ಇದ್ದಾನೆ. ಅನೇಕರು ಆತ್ಮಿಕ ಆಶೀರ್ವಾದ ಹೊಂದಿಕೊಂಡದಲ್ಲದೆ ಅವರಿಗೆ ಫೋನ್ ಮುಖಾಂತರವಾಗಿ ಹೇಳ್ತಿದ್ದಾರೆ, ನೀವು ಮಾಡಿದಂಥ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಎಂಬುದಾಗಿ. ನೀವು ಮಾಡಿದಂಥ ನಡೆಸಿಕೊಂಡಂಥ ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್ ಈ ಒಂದು ಆತ್ಮಿಕ ಕಾರ್ಯಕ್ರಮ ಮೂಲಕವಾಗಿ ನಮ್ಮ ಸಭೆಗಳಲ್ಲಿ ನಮ್ಮ ವಿಶ್ವಾಸಿಗಳು ಬದಲಾಗಿದ್ದಾರೆ ಎನ್ನುವಂಥ ಅನೇಕ ಅನಿಸಿಕೆಗಳನ್ನು ಅವರು ಫೋನ್ ಮುಖಾಂತರವಾಗಿ ಹಂಚಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಅವರ ಭಾರ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಈ ಪ್ರಕಾರವಾಗಿ ಕಾರ್ಯಕ್ರಮವನ್ನು ನಡೆಸಿ ಕರ್ನಾಟಕವನ್ನು ಆತ್ಮಿಕವಾಗಿ ಉಜ್ಜೀವಿಸಬೇಕು, ಉತ್ತೇಜನಗೊಳಿಸಬೇಕೆನ್ನುವಂಥ ಕಾರಣಕ್ಕೋಸ್ಕರವಾಗಿ ಅವರು ಹೊರಬಿದ್ದಿದ್ದಾರೆ. ಹಲ್ಲೆಲೂಯಾ. ಅವರ ಮನದ ಭಾರ, ದೇವರು ಕೊಟ್ಟಿರುವಂಥ ಒಂದು ದರ್ಶನ,
ನೀನು ಈ ಕರ್ನಾಟಕದ ಎಲ್ಲ ಕಡೆಗೆ ನೀನು ಹೋಗಬೇಕು, ಈ ರೀತಿಯಾಗಿ ಮಾಡಬೇಕು, ಅಲ್ಲಿರುವಂಥ ಸೇವಕರನ್ನು ಬಲಪಡಿಸಬೇಕು, ವಿಶ್ವಾಸಿಗಳನ್ನು ಬಲಪಡಿಸಿ ಅನ್ನುವಂಥ ಒಂದು ದೇವರ ಒಂದು ಆಜ್ಞಾನ ಒಳಗೊಂಡವರಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ಸಹಕಾರ ಕೊಟ್ಟಿದ್ದೀರಿ. ಇವತ್ತು ನಾವು ನಿಮ್ಮ ಜಿಲ್ಲೆಯಲ್ಲಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಸಹಕಾರ ಕೊಡೋದಿದ್ರೆ ನಾವು ಈ ಜಿಲ್ಲೆಯಲ್ಲಿ ಇರಲಿಕ್ಕಿಲ್ಲ. ಮತ್ತು ಬೇರೆ ಅನೇಕ ಜಿಲ್ಲೆಗಳು ಕೂಡ ಇದಕ್ಕೋಸ್ಕರವಾಗಿ ಸಿದ್ಧಗೊಳ್ತಾ ಇದೆ. ಚಾಮರಾಜನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಹೀಗೆ ಉತ್ತರ ಹಾಗೂ ದಕ್ಷಿಣ ಕರ್ನಾಟಕದ ಅನೇಕ ಜಿಲ್ಲೆಗಳು ಕೂಡ ಈಗಾಗಲೂ ತಮ್ಮ ಜಿಲ್ಲೆಗಳಿಗೆ ನಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. ನಮ್ಮ ತಂಡವನ್ನು ಆಹ್ವಾನಿಸ್ತಿದ್ದಾರೆ. ನಮ್ಮ ಜಿಲ್ಲೆಗೆ ಬಂದು ನೀವು ಈ ಒಂದು ಕೂಟವನ್ನು ನಡೆಸಿಕೊಡಬೇಕೆಂಬುದಾಗಿ ಅವರು ವಿನಂತಿ ಮಾಡಿಕೊಳ್ತಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಕಮಿಟಿಯ ಅನೇಕ ಸೇವಕರು ಹಾಗೂ ಎಲ್ಲ ನಮ್ಮ ಹಿತೈಷಿಗಳು, ಪ್ರಾರ್ಥನಾ ವೀರರು, ನಮ್ಮ ಜೊತೆಗಿರುವಂಥ ಪ್ರತಿಯೊಬ್ಬರು ಕೂಡ ಆ ಒಂದು ಕಾರ್ಯಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. ನೀವು ಕೂಡ ಈ ಕಾರ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ವಿನಂತಿ ಮಾಡಿಕೊಳ್ತೇವೆ. ಎಷ್ಟು ಜನ ಈ ಒಂದು ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸುಳ್ಳವರಾಗಿದ್ದೀರಿ? ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂತಂದರೆ ಈ ಅಂತ್ಯಕಾಲದಲ್ಲಿ ನಾವು ಒಂದು ವಿಷಯಗಳನ್ನು ಗಮನಿಸ್ತೇವೆ. ಏನೇನೋ ಸಂಭವಿಸ್ತಾ ಇದೆ, ಏನೇನೋ ಆಗ್ತಿದೆ. ಯಾರ್ಯಾರು ಪ್ರೆಡಿಕ್ಟ್ ಮಾಡಿದಂಥ ವಿಷಯಗಳು ಸಂಭವಿಸ್ತದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಆದರೆ ಸತ್ಯವೇದದಲ್ಲಿ 2000 ವರ್ಷಗಳ ಮುಂಚಿತವಾಗಿಯೇ ಅನೇಕ ಪ್ರವಾದಿಗಳ ಮೂಲಕವಾಗಿ, ದೇವರ ಸೇವಕರ ಮೂಲಕವಾಗಿ ಅದು ನುಡಿಯಲ್ಪಟ್ಟಂಥ ಸಂಗತಿಗಳು ಈಗ ನೆರವೇರ್ತಾ ಇದ್ದಾವೆ. ಹಲ್ಲೆಲೂಯಾ. ಆಕಾಶದಲ್ಲಿ ಬದಲಾವಣೆಗಳು, ಭೂಮಿಯಲ್ಲಿ ಬದಲಾವಣೆಗಳು, ಸಮುದ್ರದಲ್ಲಿ ಆಗತಕ್ಕಂಥ ಬದಲಾವಣೆಗಳು, ಮನುಷ್ಯರಲ್ಲಿ ಆಗತಕ್ಕಂಥ ಬದಲಾವಣೆಗಳು, ರಾಜಕೀಯ ತಲ್ಲಣಗಳು, ಹೀಗೆ ಅನೇಕ ವಿಷಯಗಳನ್ನು ನಾವು ಗಮನಿಸುವಾಗ ದೇವರ ಬರುವಿಕೆ ಸಮೀಪ ಆಯ್ತು ಎಂಬುದನ್ನು ನಾವು ಗಮನಿಸ್ತೀವಲ್ರಿ? ದೇವರ ಬರುವಿಕೆ ಸಮೀಪ ಆಯ್ತು ಅಂತ ನಮ್ಗೆ ಅನಿಸ್ತಾ ಇದೆ ಇಲ್ರಿ? ಹಾಗಾದರೆ ನಮ್ಮ ಜೀವನ ಹೇಗೆ, ನಾವು ಹೇಗೆ ಅದಕ್ಕೆ ಸಿದ್ಧಗೊಳ್ಳಬೇಕು ಎನ್ನುವಂಥದ್ದನ್ನು ನಾವು ಇಲ್ಲಿ ಕಲಿಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಒಳ್ಳೆಯ ಸುಂದರವಾದ ಸಂದೇಶವನ್ನು ಕೇಳಲಿಕ್ಕಿದ್ದೀರಿ, ನಿದರ್ಶನಗಳನ್ನು, ಡೆಮಾನ್ಸ್ಟ್ರೇಷನ್ಗಳನ್ನು ನೀವು ನೋಡಲಿಕ್ಕಿದ್ದೀರಿ. ಅದರ ಜೊತೆಗೆ ದೇವರ ಆತ್ಮನ ಶಕ್ತಿಯನ್ನು ಕೂಡ ನೀವು ಹೊಂದಲಿಕ್ಕಿದ್ದೀರಿ. ಹಲ್ಲೆಲೂಯಾ. ಹಾಗೆ ದೇವರು ಅವ್ರನ್ನ ಅಭಿಷೇಕಿಸಿದ್ದಾನೆ, ಉಪಯೋಗಿಸ್ತಾ ಇದ್ದಾನೆ. ಇನ್ನೂ ಕೂಡ ಮುಂದೆಯೂ ಇದಕ್ಕಿಂತಲೂ ಹೆಚ್ಚಾಗಿ ಉಪಯೋಗಿಸ್ತಾನೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದ್ದರಿಂದ ಅವ್ರಿಗೋಸ್ಕರವಾಗಿ ಕರ್ನಾಟಕದ 8 ಜಿಲ್ಲೆಗಳನ್ನು ಸಂಚಾರ ಮಾಡಿದ್ದೇವೆ. 8 ಜಿಲ್ಲೆಯ ಎಲ್ಲ ಸಭಾಪಾಲಕರುಗಳು, 8 ಜಿಲ್ಲೆಯ ಯಾರು ಈ ಒಂದು ಕೂಟಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಕೂಡ ಅವರು ಮಾಡುವಂಥ ಪ್ರತಿ ಜಿಲ್ಲೆಯ ಈ ಒಂದು ಆತ್ಮೀಯ ಕೂಟಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವರೆಲ್ಲ ಮಾಡುವಂಥ ಪ್ರಾರ್ಥನೆ ಮೂಲಕವಾಗಿ ನಾವಿಲ್ಲಿ ಬಂದಿದ್ದೇವೆ. ಇನ್ನು ಮುಂದೆ 10ನೇ ಜಿಲ್ಲೆಗೆ ನಾವು ಹೋಗೋಕ್ಕಿಂತ ಮುಂಚಿತವಾಗಿ ನೀವು ಕೂಡ 10ನೇ ಜಿಲ್ಲೆಗಾಗಿ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇದರಲ್ಲಿ ಯಾವುದೇ ಸ್ವಯಂ ಲಾಭ ಇಲ್ಲ. ಈಗ ನಡೆಸೋದ್ರಿಂದ ಏನೋ ಆಗ್ತದೆ, ಅವರಿಗೆ ಪಾಸ್ಟ್ರಿಗೆ ಏನೋ ಲಾಭ ಇದೆ ಎಂಬುದಾಗಿ ನೀವು ತಿಳ್ಕೊಳ್ಬೇಡ್ರಿ. ಇದರಿಂದ ಯಾವ ಲಾಭವಿಲ್ಲ. ಯಾಕಂತಂದರೆ ರೆವರೆಂಡ್ ಸುರೇಶ್ ರಾಜ್ ಅವರು ಈ ಮಾಡ್ತಕ್ಕಂಥ ಈ ಕೂಟಗಳಿಗೆ ಅವರ ಸಭೆಯಿಂದ ಅವರ ಸ್ವಂತವಾಗಿ ಈ ಒಂದು ಖರ್ಚು ವೆಚ್ಚಗಳನ್ನು ಭರಿಸುವುದು ಅಷ್ಟೇ ಅಲ್ಲದೆ, ಎಲ್ಲಿ ಹೋಗುವಂಥ ಎಲ್ಲ ಸೇವಕರಿಗೆ ತಮ್ಮ ಪ್ರೀತಿಯ ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಕೋಸ್ಕರವಾಗಿ, ಅವರಿಗೆ ಕೃತಜ್ಞತೆ ಉಳ್ಳದಕ್ಕೋಸ್ಕರವಾಗಿ ಅವರ ಜೊತೆ ಸ್ವಲ್ಪ ಸಮಯ ಇದ್ದುಕೊಂಡು ಅವರಿಗಾಗಿ ಪ್ರಾರ್ಥನೆ ಮಾಡಿ ಮುಂದೆ ಸಾಗ್ತಾ ಇದ್ದಾರೆ. ಅದಕ್ಕೆ ನಾವು ದೊಡ್ಡ ಚಪ್ಪಾಳೆ ನಾವು ಹೊಡೆಯೋಣ. ಯಾಕಂತಂದರೆ ಇಂಥ ಒಂದು ಭಾರವನ್ನು ಹೊಂದಿರುವಂಥ ಆ ಸೇವಕರು ಇನ್ನೂ ಅನೇಕ ಜನರು ಎದ್ದೇಳಬೇಕು. ಈಗಾಗಲೇ ಅನೇಕ ಜನ ಸೇವಕರು ಎದ್ದಿದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಚಾರ ಮಾಡ್ತಿದ್ದಾರೆ, ಪ್ರಾರ್ಥನಾ ನಡಿಗೆಯನ್ನು ನಡೆಸ್ತಾ ಇದ್ದಾರೆ. ತಮಗೆ ಹೇಗೆ ದೇವರು ದರ್ಶನ ಕೊಟ್ಟಿದ್ದಾನೋ ಆ ರೀತಿಯಾಗಿ ಕರ್ನಾಟಕವನ್ನು ಸುತ್ತಿ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸುರೇಶ್ ರಾಜ್ ಐನವರು ಕೂಡ ಒಂದು ವಿಶೇಷವಾದಂಥ ರೀತಿಯಲ್ಲಿ ಅವರು ಸಂಚಾರ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಅವರ ಜೊತೆಗೆ ಅನೇಕ ತಂಡವಿದೆ, ಪ್ರಾರ್ಥನಾ ತಂಡವಿದೆ, ಸಹಾಯ ಮಾಡುವಂಥ ತಂಡವಿದೆ, ಹೀಗೆ ಬೇರೆ ಬೇರೆ ಕೋಆರ್ಡಿನೇಷನ್ ಟೀಮ್ ಅವ್ರ ಜೊತೆಗೆ ಇದೆ. ಅದಕ್ಕೋಸ್ಕರವಾಗಿ ದೇವರು ಅವರನ್ನು ಇನ್ನೂ ಹೆಚ್ಚಾಗಿ ಉಪಯೋಗಿಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.